ಅಂದರೆ ಯಾರೊಬ್ಬರು ಹಿರಿಯರು ನನಗೆ ಹೇಳಿದ್ದು, ನೋಡಪ್ಪ, ಎಲ್ಲವನ್ನೂ ಪುಸ್ತಕದಿಂದಲೇ ಕಲಿತೀನಿ ಅಂದರೆ ಆಗಲ್ಲ. ಸ್ವಲ್ಪ ಕಣ್ಣರಳಿಸಿ ನೋಡು. ನಿನ್ನ ಸುತ್ತಮುತ್ತ ಇರುವ ಪರಿಸ್ಥಿತಿಗಳೇ, ಸುತ್ತಮುತ್ತ ಇರುವ ಜನರೇ, ಸುತ್ತಮುತ್ತ ಇರುವ ವಾತಾವರಣಗಳೇ ನಿಮಗೆ ಯಾವ ವಿಶ್ವವಿದ್ಯಾಲಯವೂ ಕಲಿಸದ ಪಾಠಗಳನ್ನು ಕಲಿಸ್ತಾವೆ. ಅದು ಹೇಗಂದರೆ ನೋಡಿ, ನಿಮ್ಮ ಸುತ್ತಮುತ್ತ ಎಷ್ಟು ಜನ ಕಷ್ಟದಲ್ಲಿದ್ದಾರೆ. ಒಂದು ದಿನ ಊಟಕ್ಕೆ ಕಷ್ಟಪಡೋರಿದ್ದಾರೆ, ಸರಿಯಾಗಿ ಮೈತುಂಬ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದವರು ಎಷ್ಟು ಜನ ಇದ್ದಾರೆ, ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ, ರೋಗದಿಂದ ನರಳುತ್ತಾ ಇರೋರೆಷ್ಟು ಜನ ಇದ್ದಾರೆ, ಕಡು ಕಷ್ಟದಲ್ಲಿ ಬೇಯ್ತಿರೋರೆಷ್ಟು ಜನ ಇದ್ದಾರೆ. ಜೊತೆಗೆ ಬದುಕಿನ ಒಂದು ಘಟ್ಟದಲ್ಲಿ ತುಂಬ ಚೆನ್ನಾಗಿ ಸಿರಿವಂತರಾಗಿ ಯಾಕೋ ಇವತ್ತಿಗೆ ಕಡು ಕಷ್ಟಕ್ಕೆ ಸಿಗಾಕೊಂಡಿರೋರು ಎಷ್ಟು ಜನ ಇದ್ದಾರೆ. ಅಂದರೆ ಕಾಲಚಕ್ರದಲ್ಲಿ ಮೇಲಿದ್ದವರು ಕೆಳಗೆ ಬಂದಿದ್ದಾರೆ, ಕೆಳಗಿದ್ದವರು ಮೇಲು ಹೋಗಿದ್ದಾರೆ. ನಿಮ್ಮ ಊರಲ್ಲಿ ನೀವಿರೋ ಕಡೆ ಇವನ್ನೆಲ್ಲ ನೀವು ಗಮನಿಸಬೇಕು. ಬರೀ ಪುಸ್ತಕದಿಂದ, ಬರೀ ಗುರುಗಳ ಪ್ರವಚನದಿಂದ ಮಾತ್ರ ನೀವು ಪರಿಪೂರ್ಣ ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಕಣ್ಣರಳಿಸಿ ನೋಡು, ಅರಿವು ಮೂಡುತ್ತೆ. ಅಥವಾ ನೀವು ತುಂಬ ಪ್ರಜ್ಞಾಸ್ಥಿತಿಯಲ್ಲಿ ಪ್ರತಿಯೊಂದನ್ನು ಆಳವಾಗಿ ನೋಡಿದಾಗ ಬದುಕಿನ ಬಗ್ಗೆ ಮೋಹವೇ ಹೊರಟು ಹೋಗ್ಬಿಡುತ್ತೆ, ವ್ಯಾಮೋಹ ಹೊರಟು ಹೋಗುತ್ತೆ, ಮಮಕಾರ ಹೊರಟು ಹೋಗುತ್ತೆ. ನೆನ್ನೆ ಓಡಾಡ್ಕೊಂಡಿದ್ದವನು ಇವತ್ತು ಹೆಣವಾಗಿ ಮಲಗಿದ್ದಾನೆ. ನೆನ್ನೆ ಅಪ್ಪ ಅಪ್ಪ ಅಂತ ಓಡಾಡ್ತಿದ್ದ ಮಕ್ಕಳು ಇವತ್ತು ತಂದೆ ಕಳ್ಕೊಂಡು ಅನಾಥರಾಗಿದ್ದಾರೆ. ಅಯ್ಯೋ, ಇಷ್ಟೊಂದು ಅನಿಶ್ಚಿತತೆನ ಈ ಬದುಕಿನಲ್ಲಿ. ಹಾಗಾದರೆ ಎಲ್ಲ ಒಂದು ದಿವಸ ಹೋಗೋದು ಅಂತ ಆಯ್ತಲ್ವಾ, ಎಲ್ಲರೂ ಒಂದು ದಿವಸ ಸಾಯೋದು ಅಂತ ಆಯ್ತಲ್ವಾ, ಎಲ್ಲರೂ ಎಲ್ಲವನ್ನೂ ಬಿಟ್ಟು ಒಂದು ದಿವಸ ಹೋಗುವುದು ಸತ್ಯ ಅಲ್ವಾ. ಹಾಗಾದರೆ ಇಷ್ಟೊಂದು ಹೊಡೆದಾಟ, ಇಷ್ಟೊಂದು ಕಿತ್ತಾಟ, ಇಷ್ಟೊಂದು ದ್ವೇಷ, ಅಸೂಹೆ, ಮತ್ಸರ ಇದು ಯಾಕಾಗ್ತಾ ಇದೆ? ನಾವು ಸುತ್ತಮುತ್ತ ಪ್ರತಿದಿನ ನಮ್ಮ 3 ಜನ್ಮಕ್ಕಾಗುವಷ್ಟು ಘಟನೆಗಳು ನಡೀತಾ ಇದ್ದರೂ ನಾವು ಗಮನಿಸಿರೋಲ್ಲ. ಹಂಗೂ ಒಂದು ವೇಳೆ ಗೊತ್ತಾದರೂ ಕೂಡ ಆ ಸತ್ಯವನ್ನು ಅಪ್ಪಿಕೊಳ್ಳುವಷ್ಟು ದಿಟ್ಟತನ ಅಥವಾ ತಾಕತ್ತು ನಮಗಿಲ್ಲ. ಪ್ರತಿದಿನ ಜನರು ಸಾಯ್ತಿದ್ದಾರೆ. ಪ್ರತಿದಿನ ಕೋಟ್ಯಾನುಕೋಟಿ ಆಸ್ತಿಗಳನ್ನು ಬಿಟ್ಟು ಕೋಟ್ಯಾಧೀಶ್ವರರು ಕೆಲವೊಬ್ಬರು ಸಾಯ್ತಿದ್ದಾರೆ, ಯುದ್ಧ ಆಗಿ ಸಾಯ್ತಿದ್ದಾರೆ, ರೋಗ ಬಂದು ಸಾಯ್ತಿದ್ದಾರೆ. ಇದೆಲ್ಲದರ ನಡುವೆ ಅಯ್ಯೋ ನಾವು ಅವ್ರಂಗಾಗಲಿಲ್ಲ, ಅವರು ಮುಂದೆ ಹೋಗ್ಬಿಟ್ರು, ಅವ್ರು ಗೆದ್ದುಬಿಟ್ರು, ಅಯ್ಯೋ ನಾವು ಅವರಷ್ಟಿಲ್ಲ, ಅವ್ರಂಗೆ ನಮ್ಮ ಮನೆ ಇಲ್ಲ, ಅವ್ರಂಗೆ ಕಾರಿಲ್ಲ, ಅದಿಲ್ಲ ಇದಿಲ್ಲ ಅಂತ ನಾವು ಅವರಿವರನ್ನು ಹೋಲಿಕೆ ಮಾಡಿಕೊಂಡು ಇರುವ ಜೀವನವನ್ನು ಎಷ್ಟು ಯಕಶ್ಚಿತ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಹಾಗಾದರೆ ನಮ್ಮ ಅತೃಪ್ತಿಗಳಿಗೆ, ನಮ್ಮ ಅಸಮಾಧಾನಗಳಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನಮಗೆ ಬದುಕಿನ ನಾಳೆಗಳ ಬಗ್ಗೆ ಭರವಸೆ ಇಲ್ಲ. ಇವತ್ತು ಹಿಂಗಿರ್ಬೋದಪ್ಪ, ಇವತ್ತು ಕಷ್ಟ ಇರ್ಬೋದು, ಇವತ್ತು ಬಡತನ ಇರ್ಬೋದು, ಇವತ್ತು ಮನೆಯಲ್ಲಿ ಮಗನಿಗೆ ಕೆಲಸ ಇಲ್ಲದೆ ಇರ್ಬೋದು, ಅಥವಾ ಇವತ್ತು ಕಡು ಕಷ್ಟಗಳ ಕಾಲ ಇರ್ಬೋದು, ಅಥವಾ ಇವತ್ತು ಯಾಕೋ ಬೆಳೆ ಬಂದಿಲ್ಲ, ಅಥವಾ ಇವತ್ತು ಯಾಕೋ ನಾವು ಅಂದ್ಕೊಂಡಿದ್ದ ಹಾಗಿಲ್ಲ. ಹಾಗಾದರೆ ಇದು ಹೀಗೆ ಇರುತ್ತೆ, ಇಲ್ಲ ನಾಳೆ ಬದಲಾಗ್ಬೋದಲ್ಲ. ನಾಳೆಗಳ ಬಗ್ಗೆ ಒಂದು ಭರವಸೆ ಇಲ್ಲ. ಮತ್ತು ಮಾತ್ಸರ್ಯ, ಅಸೂಹೆ, ಅವನು ಹಂಗಾದ, ನಾವು ಹಿಂಗೆ ಇದ್ದೀವಿ. ಅಯ್ಯೋ, ನನಗೆ ಎಷ್ಟು ವಿಚಿತ್ರ ಅನಿಸುತ್ತೆ ಅಂದರೆ, ಹಳ್ಳಿ ಕಡೆ ಅಂತೂ ಕೆಲವು ಹಳ್ಳಿಗಳಲ್ಲಿ ಕೆಲವು ಜನಗಳಂತೂ ಒಬ್ಬರು ಉದ್ಧಾರ ಆದರೆ ತಡ್ಕೊಳಕ್ಕಾಗಲ್ಲ, ಆ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಮನಸ್ಥಿತಿಗಳಲ್ಲಿ ಯಾರೊಬ್ರು ಬೆಳೀತಾ ಇದ್ದಾರೆ, ಒಂದು ಷಡ್ಯಂತ್ರ ಮಾಡಿ ಅವರನ್ನು ಕೆಡವಿಬಿಡೋದು. ಯಾರೊಬ್ಬರು ಉದ್ಧಾರ ಆಗ್ತಾ ಇದ್ದಾರೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿಬಿಡೋದು. ಹಳ್ಳಿಯಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆನೂ ಇದೆ. ಬಟ್ ಯಾಕೋ ಗೊತ್ತಿಲ್ಲ, ಮುಗ್ಧ ಜನರಿಂದ ತುಂಬಿದ್ದ ಹಳ್ಳಿಯೂ ಕೂಡ ಈಗ ವಿಷಮಯ ಆಗ್ತಾ ಇದ್ದಾವೆ. ಒಬ್ಬರು ಬೆಳೆದ್ರೆ ಒಬ್ಬರು ಸಹಿಸೋದಿಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ಯಾವ ರೀತಿಯ ಜನರಿದ್ದಾರೆ, ಯಾವ ಕಡು ಕಷ್ಟಗಳಿದ್ದಾವೆ, ಯಾವ ರೀತಿಯ ಸುಖ ಅಥವಾ ದುಃಖ, ಲಾಭ ಅಥವಾ ನಷ್ಟ ಅಥವಾ ರೋಗ ಅಥವಾ ಆರೋಗ್ಯ ಅಥವಾ ಅನಾರೋಗ್ಯಗಳಲ್ಲಿ ಜನ ಬದುಕ್ತಾ ಇದ್ದಾರೆ, ಇದನ್ನು ದಯವಿಟ್ಟು ಕೂಲಂಕುಷವಾಗಿ ತುಂಬ ಪ್ರಜ್ಞಾವಂತಿಕೆಯಿಂದ ಗಮನಿಸಿ ನೋಡಿ. ನಿಮಗೆ ಎಷ್ಟು ದೊಡ್ಡ ಜೀವನ ಪಾಠಗಳು ಸಿಗ್ತವೆ. ಬರೀ ಪುಸ್ತಕ ಓದೋದ್ರಿಂದಲೇ ಅಲ್ಲ. ನಿಮಗೊಂದು ಕತೆ ಹೇಳ್ತೀನಿ. ಒಂದು ನಗರದ ರಸ್ತೆ, ಒಂದು ಸರ್ಕಲ್ ಅಂತ ಅಂದುಕೊಳ್ಳಿ, ತುಂಬ ಜನ ಓಡಾಡುವ ಜಾಗ. ಆ ರಸ್ತೆಯ ಒಂದು ಬದಿಯಲ್ಲಿ ಒಬ್ಬ ವಯಸ್ಸಾದ ಭಿಕ್ಷುಕ
ಏನು ಎದ್ದೇಳಲಿಕ್ಕೂ ಆಗಲ್ಲ, ಅಷ್ಟು ವಯಸ್ಸಾಗಿದೆ. ಮತ್ತು ಅವನಿಗೆ ಯಾಕೋ ಕುಷ್ಠರೋಗವೂ ಬಂದುಬಿಟ್ಟಿದೆ. ಭಿಕ್ಷೆ ಬೇಡ್ತಾ ಇದ್ದಾನೆ. ಯಾರೋ ಕೆಲವೊಬ್ಬರು ಪಾಪ ಅನಿಸಿದ್ರೆ ಒಂದು 10 ರೂಪಾಯೋ 5 ರೂಪಾಯೋ 2 ರೂಪಾಯೋ ಅವನ ಕಡೆ ಎಷ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ಜನ ಓಡಾಡುವ ಜಾಗ. ವಯಸ್ಸಾಗಿ ಹಣ್ಣಣ್ಣಾಗಿ ಕುಷ್ಠರೋಗ ಬಂದು ಮೈತುಂಬ ರೋಗಗಳು, ಭಿಕ್ಷೆ ಬೇಡ್ತಾ ಇದ್ದಾನೆ. ಅಯ್ಯೋ, ಅವನನ್ನು ನೋಡಿದ ಯಾರಿಗಾದರೂ ಪಾಪ ಅನಿಸದೇ ಇರೋದಿಲ್ಲ. ಆ ಸ್ಥಿತಿಯಲ್ಲಿ ಒಬ್ಬ ಭಿಕ್ಷೆ ಬೇಡ್ತಾ ಇದ್ದಾನೆ. ಇನ್ನೇನು ಸಾಯೋ ಸ್ಥಿತಿ, ಆದರೆ ಸಾವು ಬರ್ತಾ ಇಲ್ಲ. ಭಿಕ್ಷೆ ಬೇಡ್ತಾ ಇದ್ದಾನೆ. ರೋಗ, ತಿನ್ನೋಕನ್ನ ಇಲ್ಲ. ಈ ಭಿಕ್ಷುಕನನ್ನ ಒಬ್ಬ ಯುವಕ ಪ್ರತಿದಿನ ಗಮನಿಸ್ತಾ ಇದ್ದ. ಅವನು ಅದೇ ರೋಡಲ್ಲಿ ಹೋಗ್ತಾ ಇದ್ದ, ಬರ್ತಾ ಇದ್ದ. ಆ ಹೋಗು ಬರುವ ಸಮಯದಲ್ಲಿ ಈ ಭಿಕ್ಷುಕನನ್ನ ಹುಡುಗ ನೋಡ್ತಾ ಇದ್ದ ಯಾವಾಗಲೂ. ಆ ಹುಡುಗನಿಗೊಂದು ಡೌಟು. ಅಂದರೆ ಆ ಹುಡುಗನಿಗೆ ಈ ಭಿಕ್ಷುಕನ ನೋಡಿ ಅನಿಸಿದ್ದೇನೆಂದರೆ, ಅಲ್ಲ 90-95 ವಯಸ್ಸು, ಇನ್ನೇನು ಹಣ್ಣು ಮುದುಕಾಗಿ ಎದ್ದೇಳೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ ಅನ್ನೋ ವಯಸ್ಸು. ಕುಷ್ಠರೋಗ ಬಂದಿದೆ, ತಿನ್ನೋಕೆ ಅನ್ನ ಇಲ್ಲ, ಜೇಬಲ್ಲಿ 1 ರೂಪಾಯಿ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾನೆ. ಅಲ್ಲ, ಇಷ್ಟೆಲ್ಲ ಇದ್ದರೂ ಇವನಿಗೆ ಬದುಕೋ ಆಸೆ ಯಾಕೆ, ಸಾಯದೆ ಇನ್ನೂ ಯಾಕೆ ಹಿಂಗಿದ್ದಾನೆ ಅಂತ ಆ ಹುಡುಗನಿಗೆ ಅನಿಸೋದು. ಈಗ ಎಲ್ಲರಿಗೂ ಅನಿಸೋ ಥರನೇ ಅವನಿಗೂ ಅನಿಸಿದೆ. ಅಲ್ಲ, ಈಗ ಹಣ್ಣು ಮುದುಕ, ಮೈತುಂಬ ರೋಗ, ಭಿಕ್ಷೆ ಬೇಡೋ ಸ್ಥಿತಿ, 1 ರೂಪಾಯಿ ದುಡ್ಡಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ಆದರೂ ಯಾಕೆ ಬದುಕೇನಿ ಮುದುಕ ಅಂತ ಅನಿಸೋದು ಆ ಯುವಕನಿಗೆ. ಅವನಿಗೆ ಕೇಳಬೇಕು ಅನಿಸೋದು, ಕೇಳೋ ಧೈರ್ಯ ಇಲ್ಲ. ಹೀಗೇ ಒಂದಷ್ಟು ಸಮಯ ಆದಮೇಲೆ ಒಂದು ದಿನ ಆ ವಯಸ್ಸಾದ ರೋಗ ಬಂದಿರುವ ಭಿಕ್ಷುಕನನ್ನು ಈ ಹುಡುಗ ಕೇಳೇ ಬಿಟ್ಟ. ಅಲ್ಲ ಸ್ವಾಮಿ, ನಿಮಗಿಷ್ಟು ವಯಸ್ಸಾಗಿದೆ, ಅನ್ನಕ್ಕೂ ಒದ್ದಾಡ್ತಾ ಇದ್ದೀರಾ, ಮತ್ತು ಕುಷ್ಠರೋಗ ಬೇರೆ ಬಂದುಬಿಟ್ಟಿದೆ, ಭಿಕ್ಷೆ ಬೇಡ್ತಾ ಇದ್ದೀರಾ, ಇಷ್ಟೆಲ್ಲ ಆದಮೇಲೂ ಯಾಕೆ ಬದುಕಿದ್ದೀರಾ ಅಂದ ಅವನು. ಆಗ ಆ ಮುದುಕ ಹೇಳುವ ಮಾತಿದೆಯಲ್ಲ, ನಿಜವಾಗ್ಲೂ ನನ್ನ ಬದುಕಿಗೆ ಬಹಳ ದೊಡ್ಡ ಪಾಠ ಅನಿಸ್ಬಿಡ್ತು. ಆ ಮುದುಕ ಹೇಳ್ತಾನೆ, ಹೌದಪ್ಪ, ನಿನಗೇನು ಅನಿಸಿದೆಯೋ ಆ ಪ್ರಶ್ನೆ ನನಗೂ ಬಂದಿದೆ. ಇಷ್ಟು ವಯಸ್ಸಾಗಿದೆ, ಮೈತುಂಬ ರೋಗ, ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ, ಅಥವಾ ಯಾರೂ ಆಸ್ಪತ್ರೆಗೆ ತೋರಿಸೋರಿಲ್ಲ, 1 ರೂಪಾಯಿ ದುಡ್ಡಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ಕುಷ್ಠರೋಗ ಬೇರೆ, ಯಾಕೆ ಬದುಕಿಸಿದೆಯೋ ಭಗವಂತ ಅಂತ ನಾನು ಕೇಳ್ತೀನಿ. ಆದರೆ ದೇವರು ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. ಆದರೆ ನನಗನ್ಸೋದೇನೆಂದರೆ, ಆ ಮುದುಕ ಹೇಳ್ತಾ ಇರೋ ಮಾತು ಆ ಯುವಕನಿಗೆ, ನನಗನ್ಸೋದೇನೆಂದರೆ, ಇದೊಂದು ಸರ್ಕಲ್ಲು. ಇಲ್ಲಿ ದಿಸಕ್ಕೆ 1000 ಜನ ಓಡಾಡ್ತಾರೆ, ಅತ್ತಿಂದಿತ್ತ ಇತ್ತಿಂದತ್ತ, 4 ರಸ್ತೆಗಳು ಕೂಡಿರುವ ಒಂದು ಜಾಗ, ಸರ್ಕಲ್ಲು. ತುಂಬ ಜನ ಓಡಾಡ್ತಾರೆ. ಹೆಚ್ಚು ಕಡಿಮೆ ಎಲ್ಲರೂ ನನ್ನನ್ನು ನೋಡ್ತಾರೆ. ಅಯ್ಯೋ, ವಯಸ್ಸಾದ ಮುದುಕ, ರೋಗ ಬಂದಿದೆ, ಭಿಕ್ಷೆ ಬೇಡ್ತಿದ್ದಾನೆ, ನಾನು ಎಲ್ಲರೂ ಕಣ್ಗೂ ಬೀಳ್ತೀನಿ. ಬಹುಶಃ ಆ ದೇವರ ಇಚ್ಛೆಯೂ ಇದೇ ಇರಬಹುದು. ಈ ವಯಸ್ಸಾಗಿರೋ ಮುದುಕ, ಈ ರೋಗ ಬಂದಿರುವ ಮುದುಕ, ಈ ಭಿಕ್ಷೆ ಬೇಡ್ತಾ ಇರೋ ಮುದುಕ, 1 ರೂಪಾಯಿ ದುಡ್ಡಿಲ್ಲದ ಮುದುಕ, ಅಥವಾ ತಿನ್ನೋಕೆ ಅನ್ನವಿಲ್ಲದ ಈ ಮುದುಕನ ನರಳಾಟ ಬೀದಿಯಲ್ಲಿ ಓಡಾಡುವ ಎಲ್ಲ ಜನರು ನೋಡಿ ಅವರವರ ಬದುಕಲ್ಲಿ ಬುದ್ಧಿ ಕಲೀಲಿ ಅಂತ ನನ್ನನ್ನು ಈ ಸ್ಥಿತಿಯಲ್ಲಿ ದೇವರು ಇನ್ನೂ ಬದುಕಿಸಿರ್ಬೋದು ಅಂತ ನಾನು ಭಾವಿಸ್ತೀನಿ ಅಂತ ಆ ಮುದುಕ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತವಾದ ಮಾತು ಗೊತ್ತಾ ಇದು. ಅಂದರೆ ಈ ಜಗತ್ತಲ್ಲಿ ಯಾರೋ ಒಬ್ಬ ಭಿಕ್ಷುಕ ಇದ್ದಾನೆ, ಯಾರೋ ಒಬ್ಬ ರೋಗಿಷ್ಠ ಇದ್ದಾನೆ, ಯಾರೋ ಒಬ್ಬ ಕಷ್ಟ ಕಾಲದಲ್ಲಿ ನರಳುತ್ತಾ ಇದ್ದಾನೆ, ಪಾಪಿಯಾಗಿ ನರಳುತ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದಾಗ ಅವನ ಸುತ್ತಮುತ್ತ ಓಡಾಡೋ ನಾವು ಬುದ್ಧಿ ಕಲೀಲಿ ಅಂತ ದೇವರು ಕೆಲವರನ್ನು ಕಣ್ಣು ಮುಂದೆ ಹಾಗೆ ತರ್ತಾನಂತೆ. ನಾವು ಬುದ್ಧಿ ಕಲಿತೀವ? ಇಲ್ಲ. ಆ ಮುದುಕ ಹೇಳ್ತಾ ಇರೋದು ಅದನ್ನೇ. ಮೋಸ್ಟ್ಲಿ ಆ ದೇವರಿಗೆ ಈ ಜನರಿಗೆಲ್ಲ ಒಂದು ಪಾಠ ಕಲಿಸಬೇಕಿದೆ, ಹಾಗಾಗಿ ನನಗೆ ಈ ಸ್ಥಿತಿಯಲ್ಲಿ, ಈ ನಡು ರಸ್ತೆಯಲ್ಲಿ ನನ್ನನ್ನು ಬಿಟ್ಟಿದ್ದಾನೆ. ಅಯ್ಯೋ, ನಮಗೂ ಒಂದು ದಿವಸ ಹಿಂಗೆ ವಯಸ್ಸಾಗುತ್ತೆ, ನಮಗೂ ಒಂದು ದಿವಸ ಈ ರೋಗಗಳು ಬರ್ತಾವೆ, ನಮ್ಮ ದೇಹವೂ ಕೃಶವಾಗುತ್ತೆ, ನಾಳೆ ಬರ ಕೆಟ್ಟು ನಮ್ಮ ದುಡಿಮೆಗಳೂ ನಿಂತು ಹೋಗುತ್ತವೆ, 1 ರೂಪಾಯಿ ದುಡ್ಡಿಲ್ಲದ ಸ್ಥಿತಿಯೂ ಬಂದರೂ ಬರಬಹುದು. ಹೀಗೆ ವಯಸ್ಸಾದ ಕಾಲದಲ್ಲಿ ಯಾರೂ ಇಲ್ಲದೆ ಅಥವಾ ರೋಗ ರುಜಿನಗಳು ದೇಹದ ತುಂಬ ಮುತ್ತಿಕೊಳ್ತಾವೆ. ಆ ಸಮಯದಲ್ಲಿ ನಮ್ಮ ಬದುಕು ಒಂದು ದಿವಸ ಹಿಂಗೆ ಆಗುತ್ತಲ್ವ ಅಂತ ಅನಿಸಿ ಅಹಂಕಾರಗಳನ್ನು ತೊರೆದು, ದ್ವೇಷಗಳನ್ನು ತೊರೆದು, ಅಸೂಹೆಗಳನ್ನು ತೊರೆದು ಮನುಷ್ಯನಾಗಿ ದೇವರಂತೆ ಬದುಕಲಿಕ್ಕೆ ನನ್ನ ನೋಡಿ ಆದಮೇಲಾದರೂ ಜನರು ಬುದ್ಧಿ ಕಲೀಲಿ ಅಂತ ನನಗೆ ರೋಗವನ್ನು ಕೊಟ್ಟು ಭಿಕ್ಷುಕ ಸ್ಥಿತಿ ತಂದು ನನ್ನನ್ನು ಈ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾನೆ. ಜನರು ನನ್ನನ್ನು ನೋಡಿ ಬುದ್ಧಿ ಕಲೀಲಿ ಅಂತ ಇರಬೇಕು ಅಂತ ಆ ಮುದುಕ ಯುವಕನಿಗೆ ಹೇಳ್ತಾ ಇದ್ದಾನೆ. ಕೆಲವೊಮ್ಮೆ ನನಗೂ ಹಾಗೆ ಅನಿಸುತ್ತೆ.
ನಾವು ಎಷ್ಟೋ ಜನರನ್ನು ನೋಡ್ತೀವಿ, ರೋಗಿಷ್ಠರನ್ನು ನೋಡ್ತೀವಿ, ಕಡು ಕಷ್ಟದಲ್ಲಿರೋರನ್ನು ನೋಡ್ತೀವಿ. ಕುಡಿತಕ್ಕೆ ದಾಸರಾಗಿ ಒಂದು ದಿವಸ ಕುಡಿದು 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 ಕರಳೆಲ್ಲ ಸುಟ್ಟು ಹೋಗಿ ಒಂದು ದಿವಸ ಅಲ್ಲೆಲ್ಲೋ ರೋಡ್ ಸೈಡಲ್ಲಿ ಬಿದ್ದಿರೋರನ್ನ ನೋಡ್ತೀವಿ. ಅಥವಾ ಬದುಕನ್ನು ಹಾಳು ಮಾಡ್ಕೊಂಡಿರೋರು ಹೆಣ್ಣಿನ ಚಟಕ್ಕೆ ಬಿದ್ದು, ಹೆಂಡದ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಂಡು ಬೀದಿಗೆ ಬಂದು ಕೈ ಕಾಲೆಲ್ಲ ಹುಳ ಬಿದ್ದಿರೋರನ್ನು ನೋಡ್ತೀವಿ. ನಾವು ಏನು ಕಲ್ತೋ? ಅವನಿಗಾಗಿದೆ ನನಗಂಗಾಗಲ್ಲ ಅನ್ನೋದು ಯಾವ ನಂಬಿಕೆ ನಮ್ಮದು? ಅವನಿಗಾಗಿರೋದು ನಾಳೆ ನಮಗೂ ಆಗುತ್ತೆ. ಹೌದಪ್ಪ, ಈ ಪ್ರಕೃತಿ ದತ್ತವಾಗಿ ಬಂದಿರುವ ಈ ದೇಹ, ಶುದ್ಧವಾಗಿರುವ ಈ ದೇಹಕ್ಕೆ ಹೆಂಡವೋ ಜೂಜುವೋ ಹೆಣ್ಣೋ ಅದೋ ಇದೋ ಅಂತ ಚಟಗಳನ್ನು ಹೊತ್ತಿಸಿಕೊಂಡು ನನ್ನ ದೇಹವನ್ನು ನಾನು ಹಾಳು ಮಾಡಿಕೊಳ್ಬಾರ್ದು. ಹೀಗೆ ಕುಡಿದು 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 ಕರಳು ಸುಟ್ಟು ಹೋಗಿ ಮನೆಯವರಿಗೆಲ್ಲ ಭಾರವಾದ ಒಬ್ಬ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದರೆ, ಹೌದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕುಡಿತಕ್ಕೆ ದಾಸನಾಗಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಆ ದೇವರು ನಿಮ್ಮನ್ನು ಅಂಥ ಕುಡುಕನನ್ನು, ಅಂಥ ಸ್ಥಿತಿಯಲ್ಲಿರೋ ಒಬ್ಬ ಮನುಷ್ಯನನ್ನು ನಿಮ್ಮ ಕಣ್ಣು ಮುಂದೆ ತಂದಿದ್ದಾನೆ. ನಾವೇನು ಮಾಡ್ತೀವಿ? ಅದು ನೋಡ್ತೀವಿ, ಅವನಿಗಾಗೋದು ನನಗಾಗಲ್ಲ ಅನ್ನೋ ನಂಬಿಕೆಯಲ್ಲಿ ಬದುಕ್ಬಿಡ್ತೀವಿ. ಹಾಗಾಗಿ ಬಂಧುಗಳೇ, ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾರ್ಯಾರೆಲ್ಲ ನರಳುತ್ತಾ ಇದ್ದಾರೆ, ಆ ನರಳಾಟಗಳನ್ನು ನೋಡಿ ಕುಡಿತಕ್ಕೆ ದಾಸರಾಗಿ, ಪರ ಸ್ತ್ರೀಗೆ ದಾಸರಾಗಿ, ಪರ ಪುರುಷನಿಗೆ ದಾಸರಾಗಿ, ಅಥವಾ ಜೂಜು ನಾನಾ ರೀತಿಯ ಚಟಗಳಿಗೆ ಚಪಲಗಳಿಗೆ ದಾಸರಾಗಿ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡು, ಎಲ್ಲ ಸಂಬಂಧಗಳನ್ನು ಕಳ್ಕೊಂಡು ಬೀದಿಗೆ ಬಂದ ಜನರು, ರೋಗದಲ್ಲಿ ನರಳುತ್ತಾ ಇರೋ ಜನರನ್ನು ನೋಡಿದಾಗ, ಹೌದಪ್ಪ, ಚೆನ್ನಾಗಿದ್ದಾಗಲೇ ನಾವು ಸ್ವಲ್ಪ ಕೂಡಿಟ್ಟುಕೊಂಡು, ಆಪತ್ತು ಕಾಲಕ್ಕೆ ಅಂತ ಕೂಡಿಟ್ಟುಕೊಂಡು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳು ಕೊಟ್ಟುಕೊಂಡು, ದುಡ್ಡೇ ಎಲ್ಲವೂ ಅಲ್ಲ, ಆರೋಗ್ಯ ಮುಖ್ಯ, ಒಳ್ಳೆಯ ರೀತಿಯಲ್ಲಿ ದುಡಿಮೆ ಮಾಡಬೇಕು, ಬಂದಂಥ ದುಡಿಮೆಯಲ್ಲಿ ಜೀವನ ಮಾಡಿದ್ರೆ ಯಾವ ರೋಗವೂ ಬರೋದಿಲ್ಲ. ನಾವು ಏನೇನೋ ಮಾಡಲಿಕ್ಕೆ ಹೋಗಿ BP ಶುಗರ್ ತಗೊಂಡು ಟೆನ್ಷನ್ ತಗೊಂಡು, ಯಾಕಂದರೆ ಬಂದಷ್ಟರಲ್ಲಿ ಜೀವನ ಮಾಡೋದು ನಾವು ಕಲ್ತಿಲ್ಲ. ಇನ್ಯಾರಿಗಿಂತಲೂ ದೊಡ್ಡದಾಗಿ ಬೆಳಿಬೇಕು ಅಂತ ಹೋಗಿ ಏನೇನೋ ವ್ಯವಹಾರಕ್ಕೆ ಕೈ ಹಾಕಿ ಎಲ್ಲದರಲ್ಲೂ ಕೈ ಸುಟ್ಟುಕೊಂಡು BP ಶುಗರು ಆಳು ಮೂಳು ಅಂತ ಮೈಗೆಲ್ಲ ರೋಗ ತುಂಬಿಸ್ಕೊಂಡು, ಇನ್ನು ಚೆನ್ನಾಗಿ ನಡೆದಾಡಿಕೊಂಡು ಸಂಬಂಧಿಕರು ಮನೆಗೆಲ್ಲ ರಿಟೈರ್ಡ್ ಕಾಲದಲ್ಲಿ ಹೋಗಿ ಒಬ್ಬಿಟ್ಟು ಊಟ ಉಂಡು ಒಂದು ರಾತ್ರಿ ಮಲಗಿ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಓಡಾಡಬೇಕಾದ ಕಾಲದಲ್ಲಿ ನಾವು ಹಾಸಿಗೆ ಹಿಡ್ದಿದ್ದೀವಿ ಅಂದರೆ ಹೆಂಗೆ ಬದುಕ್ತೋ ನಾವು? ಪಾಪ ಎಷ್ಟೋ ತಾಯಂದಿರು, ಎಷ್ಟೋ ತಂದೆಯಂದಿರು ಮಕ್ಕಳಿಗೋಸ್ಕರ ದುಡ್ದು 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 50-60ಗೆ ಹಾಸಿಗೆ ಹಿಡ್ದು ಬಿಟ್ಟಿರ್ತಾರೆ, 40-50ಕ್ಕೆ ಹಾಸಿಗೆ ಹಿಡ್ದಿರ್ತಾರೆ. ಅಂಥ ಎಲ್ಲ ತಾಯಿ ತಂದೆಯರಿಗೂ ನಾವು ಋಣಿಯಾಗಿರಬೇಕು. ಆದರೆ ಚಟಗಳಿಗೆ ದಾಸರಾಗಿ ಅತಿಯಾಸೆ ಬಿದ್ದು ದುಡ್ಡಿನ ಆಸೆಗೋ ಚಪಲದ ಆಸೆಗೋ ಇನ್ಯಾವುದಕ್ಕೂ ದಾಸರಾಗಿ ಮೈತುಂಬ ರೋಗ ತುಂಬಿಸಿಕೊಂಡವರು ಯೋಚಿಸಬೇಕಾದ ಸಂದರ್ಭ. ಹಾಗಾಗಿ ತುಂಬ ಸ್ಟ್ರೆಸ್ ಮಾಡಿಕೊಳ್ಬೇಡಿ. ಆಪತ್ತು ಕಾಲಕ್ಕೆ ಅಂತ ಒಂದಷ್ಟು ಹಣ ಕೂಡಿಡಿ, ಇರೋದ್ರಲ್ಲಿ ಜೀವನ ಮಾಡಿಕೊಂಡು ಹೋಗಿ. ಯಾರೊಂದಿಗೂ ಪೈಪೋಟಿ ಬೇಡ. ಯಾರು ನಿಮಗಿಂತ ಮುಂದಿದ್ದಾರೆ, ಯಾರು ನಿಮಗಿಂತ ಹಿಂದಿದ್ದಾರೆ, ಯಾವುದ್ರ ಬಗ್ಗೆಯೂ ಲೆಕ್ಕಾಚಾರಗಳು ಬೇಡ. ಬದುಕು ಎಲ್ಲರಿಗೂ ನ್ಯಾಯವನ್ನೇ ಮಾಡುತ್ತೆ, ಅನ್ಯಾಯ ಮಾಡಲ್ಲ. ನಾವು ಆ ಥರ ಬೀಳ್ತೀವಿ, ನಾವು ಅವ್ರಿವ್ರಿಗೆ ಹೋಲಿಕೆ ಮಾಡಿಕೊಳ್ತೀವಿ, ನಾವು ನಮ್ಮನ್ನು ಕೀಳಿರಿಮೆ ಮಾಡಿಕೊಂಡು ಏನೇನೋ ತಪ್ಪು ನಿರ್ಧಾರ ತಗೊಂಡು ಜೀವನ ಹಾಳು ಮಾಡಿಕೊಳ್ತೀವಿ. ಹಂಗಾಗುವುದು ಬೇಡ ಅಂತ.